ನೀವು ರಾಗಿನ ಊಟ ಮಾಡ್ತಿದ್ರೆ ಅಥವಾ ಊಟ ಮಾಡದೇ ಇದ್ರೆ ಈ ವಿಡಿಯೋ ನೋಡಲೇಬೇಕು. ಯಾಕೆ ಅಂತೀರಾ? ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಕ್ಯಾಲ್ಶಿಯಂ ಇರೋದು ರಾಗಿಲ್ ಮಾತ್ರ. ಆಶ್ಚರ್ಯ ಅನಿಸ್ತೈತಲ್ಲ? ಸತ್ಯ. ಸೊ ನೋಡಿ, ರಾಗಿ ಒಳಗಡೆ 100 ಗ್ರಾಮ್ ರಾಗಿನಲ್ಲಿ 344 mg ಅಷ್ಟು ಕ್ಯಾಲ್ಶಿಯಂ ಇರುತ್ತೆ. ಇಷ್ಟು ಕ್ಯಾಲ್ಶಿಯಮ್ಮು ಜಗತ್ತಿನ ಯಾವ ಧಾನ್ಯದಲ್ಲೂ ಇಲ್ಲ. ಮತ್ತೆ ಹಾಲಲ್ಲಿ 100 ಗ್ರಾಮ್ ಹಾಲು ತಗೊಂಡ್ರೆ ಅದರ ಇರೋದು ಬರೀ 120 ರಿಂದ 130 mg ಅಷ್ಟು ಕ್ಯಾಲ್ಶಿಯಮ್. ಹಾಲಿಗೆ ಕಂಪೇರ್ ಮಾಡಿದ್ರೆ ಒಂದು ದೊಡ್ಡ ಮುದ್ದೆ ಉಂಡ್ರೆ ನಿಮಗೆ 3 ಲೋಟ ಹಾಲು ಕುಡ್ದಾಗ ಸಿಗುವಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಮತ್ತು ಅದಷ್ಟೇ ಅಲ್ಲ, ನೀವು ಗೋಧಿನಲ್ಲಿರೋದು ಬರೀ 41 mg ಅಷ್ಟು ಮಿಲಿಗ್ರಾಮ್. ಸೊ ಅದು ಕಂಪೇರ್ ಮಾಡಿದ್ರೆ, ಗೋಧಿ ಕಂಪೇರ್ ಮಾಡಿದ್ರೆ 8 ರಿಂದ 10 ಪಟ್ಟು ಕ್ಯಾಲ್ಶಿಯಂ ರಾಗಿನಲ್ಲಿ ಜಾಸ್ತಿ ಇದೆ. ಮತ್ತು ನೀನು ಅಕ್ಕಿಗಂತೂ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಅಕ್ಕಿನಲ್ಲಿ ಇರೋದು ಬರೀ 10 ಗ್ರಾಮ್ ಅಷ್ಟು 10 mg ಅಷ್ಟು ಕ್ಯಾಲ್ಶಿಯಂ ಇದೆ. ಸೊ ಹಾಗಾಗಿ ಈಗ ನಾವು ಸಣ್ಣ ಸಣ್ಣ ಮಕ್ಕಳಲ್ಲಿ ನೋಡ್ತಾ ಇದೀವಲ್ಲ, ಎಲ್ಲೋ ಆಟ ಆಡುವಾಗ ಹೋಗುವಾಗಲೇ ಕೈ ಮುರ್ಕೊಂಡ, ಮೂಳೆ ಮುರಿದೋಯ್ತು, ಅಲ್ಲೆಲ್ಲೋ ಬೆಡ್ ಮೇಲೆ ಹಿಂಗೆ ಕುಣಿದಾಡುವಾಗಲೇ ಮುರ್ಕೊಂಡ ಮೂಳೆ ಬಿದ್ದೋಯ್ತು ಅಂತಂತಾರೆ. ಯಾಕೆ ಹಂಗಾಗ್ತಿದೆ? ರಾಗಿ ತಿನ್ನಿಸ್ತಿಲ್ಲ. ರಾಗಿ ಬದಲು ಬೇರೆ ಆಹಾರ ಧಾನ್ಯಗಳನ್ನು ತಿಂತಾ ಇರೋದ್ರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತಿಲ್ಲ, ನಮ್ಮ ಹಲ್ಲುಗಳು ಸ್ಟ್ರಾಂಗ್ ಆಗ್ತಿಲ್ಲ. ಸೊ ನಮ್ಮ ಹಲ್ಲುಗಳ ಸಮಸ್ಯೆಗಳು ಕೂಡ ಕಾರಣ ಅದೇನೇ ಆಗಿದೆ. ಹಂಗಾಗಿ ಹೆಚ್ಚು ನಮ್ಮ ಡಯೆಟಲ್ಲಿ ರಾಗಿ ಇರಬೇಕು. ಒಂದು ದಿನಕ್ಕೆ 1 ಹೊತ್ತಾದರೂ ಮುದ್ದೆ ಮಾಡ್ಕೊಂಡು ಉಣ್ಬೇಕು. ಇದೆಲ್ಲ ಯೋಚನೆ ಮಾಡ್ದಂಗೆ, ಅದು ಇಂಪಾರ್ಟೆಂಟ್. ಇವತ್ತು ರಾಗಿಯಿಂದ ವಿಮುಕ್ತ ಆಗ್ತಾ ಇರೋದ್ರಿಂದ ನಮಗೆ ಈ ಒಂದು ವಿಶೇಷವಾಗಿ ಕ್ಯಾಲ್ಶಿಯಂನ ಕೊರತೆ ಎದ್ದು ಕಾಣುತ್ತೆ. ರಾಗಿ ಮುದ್ದೆ ಉಣ್ಣಿ, ಚೆನ್ನಾಗಿ ಬಸ್ಸಾರು ಮಾಡ್ಕೊಳ್ಳಿ, ಬೇರೆ ಬೇರೆ ಥರದ ಸಾಂಬಾರು ಮಾಡ್ಕೊಂಬಿಟ್ಟು ಡೈಲಿ ಮುದ್ದೆ ಉಣ್ಣಿ ಅಷ್ಟೇ.